ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಇವತ್ತು ಒಂದು ವಿಶೇಷವಾದ ಒಂದು ಮನಕಲಕುವ ಪ್ರಕರಣದ ಬಗ್ಗೆ ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ನನ್ನ ಹಿಂದೂ ಸಹೋದರಿ ಹಿಂದುತ್ವದ ನಾಡಿನಲ್ಲೇ, ಹಿಂದುತ್ವದ ಬೀಡಿನಲ್ಲೇ, ಹಿಂದುತ್ವದ ಒಂದು ರೀತಿಯ ಕಸಾಯಿ ಖಾನೆಯಲ್ಲೇ ಹಿಂದೂ ಸಹೋದರಿಯೊಬ್ಬಳ ಬದುಕು ಬರ್ಬಾದಾಗಿರ್ತಕ್ಕಂಥ ಕಥೆಯನ್ನು ನಾನು ಹೇಳೋದಕ್ಕೆ ಹೊರಟಿದ್ದೆ. ಬಹಳ ಬೇಜಾರನ್ಸುತ್ತೆ. ನ್ಯಾಯಾಲಯಗಳು, ಕೋರ್ಟ್ಗಳು ಇದರಲ್ಲಿ ಇಂಟರ್ಫಿಯರ್ ಆಗಿ ಈ ಕುರಿತಂಥ ನ್ಯಾಯವನ್ನು ಕೊಡಬೇಕಾಗಿದೆಯಲ್ಲ ಅನ್ನುವಂಥದ್ದು. ನ್ಯಾಯ, ನೀತಿ, ಧರ್ಮ, ಸಂಸ್ಕೃತಿ, ಧರ್ಮ ರಕ್ಷಣೆ, ಹಿಂದುತ್ವ, ನಾವು, ನಮ್ಮ ದೇಶ, ಬೇರೆಯವರೆಲ್ಲ ವಿದೇಶಿಗಳು, ಬೇರೆಯವರೆಲ್ಲ ದೇಶದ್ರೋಹಿಗಳು ಅಂತ ಹೇಳುವಂಥ ಅದೇ ಹಿಂದುತ್ವದ ನಾಯಕರು ಮತ್ತು ಅವರ ಚೇಲಾಗಳು ಯಾವ ರೀತಿ ಮೌನವಾಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಹಿಂದುತ್ವದ ರಾಜಕಾರಣವನ್ನೇ ಮಾಡ್ಕೊಂಡು ಬರ್ತಾ ಇರತಕ್ಕಂಥ BJPಯ ನಾಯಕರು ಯಾವ ರೀತಿ ಮೌನವಾಗಿದ್ದಾರೆ, ಯಾಕೆ ಮೌನವಾಗಿದ್ದಾರೆ, ಅನ್ಯಾಯ ಆಗಿರ್ತಕ್ಕಂಥ, ಅಕ್ಷರಶಃ ಬೀದಿಗೆ ಬಂದಿರತಕ್ಕಂಥ ಒಂದು ಹೆಣ್ಣು ಮಗಳು 1 ವರ್ಷದ ಮಗುವನ್ನು ತನ್ನ ಒಡಲಲ್ಲಿ ಇಟ್ಕೊಂಡು ಬೀದಿ ಅಲಿತಾ ಇದ್ದಾಳಲ್ಲ, ಯಾಕೆ BJPಯ ನಾಯಕರು, ಹಿಂದುತ್ವದ ನಾಯಕರು, ಹಿಂದೂ ಹುಲಿಗಳು ಮೌನವಾಗಿದ್ಬಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿದ್ದೆ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡ್. ಎಸ್ ವೀಕ್ಷಕರೇ, ಅದು ಹಿಂದುತ್ವದ ಕಾರ್ಖಾನೆ ಅಂತಾನೆ ಕರೆಸಿಕೊಳ್ಳುವ ಕರ್ನಾಟಕದ ಕರಾವಳಿಯ ಪುತ್ತೂರು ಅನ್ನುವಂಥ ಊರು. ಅಲ್ಲಿ ಓದ್ತಾ ಇದ್ದಂತಹ 2 ಯುವ ಹೃದಯಗಳು, ಯುವ ಜೋಡಿಗಳು, ಯುವ ಮನಸ್ಸುಗಳು ಪರಸ್ಪರ ಪ್ರೀತಿಸ್ತವೆ. ಆಸ್ತಿ, ಐಶ್ವರ್ಯ, ಅಂತಸ್ತು, ಜಾತಿ, ನೀತಿ ಯಾವುದು ಕೂಡ ನೋಡದೆ ಪ್ರೀತಿ ಮಾಡ್ತವೆ. ಆ ಪ್ರೀತಿ ದೈಹಿಕ ಸಂಪರ್ಕಕ್ಕೆ ತಿರುಗುತ್ತೆ. ಆ ದೈಹಿಕ ಸಂಪರ್ಕದ ಪ್ರತಿಫಲವಾಗಿ ಆ 19 ವರ್ಷದ ಯುವತಿಗೆ ಒಂದು ಗಂಡು ಮಗುವು ಕೂಡ ಜನನವಾಗುತ್ತೆ. ಆದರೆ ಅಲ್ಲಿಯವರೆಗೂ ಆ ಯುವತಿಯ ಹಿಂದೆ ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ ಅಂತ ಓಡಾಡ್ತಾ ಇದ್ದ ಆ ಯುವಕ ಮನೆಯವರ ಒತ್ತಾಯಕ್ಕೋ ಏನೋ, ಅಥವಾ ಆ ಯುವತಿಯ ಆಸ್ತಿ ಅಂತಸ್ತಿನ ಮೇಲು ಕೀಳು ಅನ್ನುವಂಥ ಭಾವಕ್ಕೋ ಏನೋ, ಅಥವಾ ಸಾಮಾಜಿಕ ಸ್ಥಾನಮಾನಕ್ಕೋ ಏನೋ, ಅಥವಾ ತನ್ನಪ್ಪ ಬಹಳ ದೊಡ್ಡ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ, ಆತನ ಹೆಸರಿಗೆ ಮಸಿ ಬಳಿಯಲಾಗುತ್ತೆ ಅನ್ನುವಂಥ ಕಾರಣಕ್ಕೋ ಏನೋ, ಹೀಗೆ ಬೇಕಾದಷ್ಟು ಕಾರಣಗಳನ್ನು ಒಡ್ಡಿ ಆ ಯುವಕ ಆ ಯುವತಿಯನ್ನು ಮದುವೆ ಆಗೋದಕ್ಕೆ ಒಪ್ಪೋದೇ ಇಲ್ಲ. ತಿರುಗಿ ಬಿದ್ದ ಯುವತಿ ಏನು ಮಾಡ್ತಾಳೆ ಗೊತ್ತಾ? ತನ್ನಗಾಗಿರ್ತಕ್ಕಂಥ ನೋವನ್ನು, ಅನ್ಯಾಯವನ್ನು ಜಗತ್ತಿನ ಎದುರುಗಡೆ ಇಡ್ತಾಳೆ, ಮಾಧ್ಯಮದ ಎದುರುಗಡೆ ಇಡ್ತಾಳೆ, ಕೊನೆಗೆ ನ್ಯಾಯಾಲಯದ ಎದುರುಗಡೆ ಇಡ್ತಾಳೆ. ಕಳೆದ 1 ವರ್ಷದಿಂದ ನಿರಂತರವಾಗಿ ಈ ಕುರಿತಂತೆ ಹೋರಾಟವನ್ನು ಮಾಡ್ತಾ ಇದ್ದಾಳೆ ಆ ಯುವತಿ ಪೂಜಾ ಅನ್ನುವಂಥದ್ದು. ಈ ಪ್ರಕರಣ ನಡೆದಿರ್ತಕ್ಕಂಥದ್ದು ಪುತ್ತೂರಿನಲ್ಲಿ. ಅದರಲ್ಲೂ BJP ನಾಯಕ, ಬಹಳ ಪ್ರಮುಖವಾಗಿ ನಾವಿಲ್ಲಿ ಹೆಸರಿಸಬೇಕು, ಜಗನ್ನಿವಾಸ್ ರಾವ್ ಅನ್ನುವಂಥ ಅವರ ಪುತ್ರ ಕೃಷ್ಣ ಜೆ ರಾವ್ ಅನ್ನುವಂಥ ಯುವಕ ಮಾಡಿರ್ತಕ್ಕಂಥ ಈ ಕೃತ್ಯ. ಕೃಷ್ಣ ಮತ್ತು ಪೂಜಾ ಇಬ್ಬರು ಕೂಡ ಪ್ರೀತಿಸಿದ್ರು, ಅವರಿಗೆ ಒಂದು ಗಂಡು ಮಗುವು ಆಯಿತು. ಆದರೆ ಈಗ ಮದುವೆ ಆಗಲಿಕ್ಕೆ ಸುತಾರಾಮ್ ಒಪ್ಪುತ್ತಾ ಇಲ್ಲ. ಅವರ ಅಪ್ಪ ಜಗನ್ನೇಶ್ ರಾವ್ ಕೂಡ ಸುತಾರಾಮ್ ತಿರಸ್ಕಾರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಪ್ರಕರಣ ಕೋರ್ಟಿಗೇರಿತ್ತು, ಕೋರ್ಟಿನಿಂದ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಈಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದ್ದಾರೆ. ಆ ಮಗುವಿನ ಖರ್ಚಿಗೋಸ್ಕರ ಈತ ತಕ್ಷಣಕ್ಕೆ 75,000 ರೂಪಾಯಿಯನ್ನು ಕೊಡಬೇಕು, ಪ್ರತಿ ತಿಂಗಳು 75,000 ರೂಪಾಯಿಯನ್ನು ಕೊಡಬೇಕು ಅನ್ನುವಂಥ ಒಂದು ಮಧ್ಯಂತರದ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ಒಬ್ಬ ಬಡ ಹೆಣ್ಣು ಮಗಳು ಪ್ರೀತಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಆ ಹೆಣ್ಣು ಮಗಳ ಬದುಕು ಇವತ್ತು ಬೀದಿಗೆ ಬಿದ್ದಿದೆ. ಆ ಬಡ ಹೆಣ್ಣು ಮಗಳ ಜೀವನ ಇವತ್ತು ಬೀದಿಗೆ ಬಿದ್ದಿದೆ. ಮಾನ, ಮರ್ಯಾದೆ, ನಾಚಿಕೆ, ಅಪ್ಪ ಅಮ್ಮನ ಪರಿಸ್ಥಿತಿ ಏನಾಗಬೇಕು, ಎಲ್ಲಿಗೆ ಹೋಗಬೇಕು, ಅದರಲ್ಲೂ ಪ್ರಮುಖವಾಗಿ ರಾಜಕಾರಣದಲ್ಲಿ ತೊಡಗಿಸ್ಕೊಳ್ಳುವಂಥ, ಅದರಲ್ಲೂ BJP ಅನ್ನುವಂಥ ಒಂದು ಸಂಸ್ಕಾರವಂತ ಪಕ್ಷ, ಸಂಸ್ಕೃತಿಯ ಪಕ್ಷ, ನಮ್ಮದು BJP ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂಥ BJP ನಾಯಕರ ಮಕ್ಕಳುಗಳೇ ಹೀಗೆ ಮಾಡ್ತಾರೆ, ನಾಯಕರುಗಳೇ ಹೀಗೆ ಮಾಡ್ತಾರೆ ಅಂತಂದರೆ ಯಾರಿಗೆ ಪ್ರಶ್ನೆ ಕೇಳೋದು? ಅದರಲ್ಲೂ ಕೂಡ ಹಿಂದುತ್ವದ ಕಾರ್ಖಾನೆ ಅಂತ ನಾವು ಕರಾವಳಿಯನ್ನು ಹೇಳ್ತೀವಲ್ವಾ, ಅಲ್ಲಿರ್ತಕ್ಕಂಥ ಹಿಂದುತ್ವದ ನಾಯಕರುಗಳಿಗೆ ಏನು ಮಾಡ್ತಿದ್ದಾರೆ, ಯಾಕೆ
ಬಾಯಿ ಮೇಲೆ ಬೀಗ ಹಾಕ್ಕೊಂಡು ಕೂತ್ಬಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ಇವತ್ತಿಗೂ ಕೂಡ ಆ ಪೂಜಾ ಅನ್ನುವಂಥ ಯುವತಿ ತನ್ನ 1 ವರ್ಷದ ಗಂಡು ಮಗುವಿನೊಂದಿಗೆ ಬೀದಿಯಲ್ಲೇ ಇದ್ದಾಳೆ. ಅವರ ಅಪ್ಪ ಅಮ್ಮ ಮಾತ್ರ ಆಸರೆಯಾಗಿದ್ದಾರೆ. ಎಲ್ಲ ರೀತಿಯ ಥ್ರೆಟ್ ಕೂಡ ಆಕೆಯ ಮೇಲೆ ನಡೆದಿದೆ. ಆದರೂ ಕೂಡ ಆಕೆ ಬಗ್ಗಿಲ್ಲ, ಜಗ್ಗಿಲ್ಲ ಮತ್ತು ನ್ಯಾಯಾಲಯದ ಮೊರೆ ಹೋಗಿದೆ. ನ್ಯಾಯಾಲಯ ಅವಳಿಗೆ ರಕ್ಷಣೆಯನ್ನ ಮತ್ತು ಮಾನ್ಯತೆಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರಶ್ನೆ ಇರ್ತಕ್ಕಂಥದ್ದು, ಯಾಕೆ ಹೀಗೆ BJP ನಾಯಕರ ಯಾಕೆ ಈ ಥರದ ಒಂದು ನ್ಯಾಯ ನೀತಿ ಧರ್ಮ ಹೇಳುವಂಥ BJP ನಾಯಕರು ಯಾಕೆ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಯಾಕೆ ಇದನ್ನು ಆ ವಿಚಾರವನ್ನು ಒಂದು ಸುಖಾಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ? ಅಂತಹ ದೊಡ್ಡ ಘನತೆಯ ಪ್ರಶ್ನೆ ಏನು ಬಂತು? ಎಲ್ಲಿದೆ ಸಂಸ್ಕೃತಿ, ನ್ಯಾಯ, ನೀತಿ, ಧರ್ಮ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಇವರು ಯಾರು ಈ ಕೃಷ್ಣ ಜೆ ರಾವ್ ಅನ್ನುವಂಥ ಯುವಕ ಇದನ್ನಲ್ಲ, ಆತ ಕರಾವಳಿಯ ಆಗರ್ಭ ಹಿಂದುತ್ವದ ನಾಯಕ ಅಂತ ಕರೆಸ್ಕೊಳ್ಳುವಂಥ ಒಬ್ಬ ಮಹಾನ್ ನಾಯಕರ ರಿಲೇಷನ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಆತನ ಒತ್ತಡವೂ ಕೂಡ ಹಿಂದೆ ಇದೆ. ಹೊರಗಡೆ ದೊಡ್ಡ ಮಟ್ಟದಲ್ಲಿ ಹಿಂದೂ ಸಂಸ್ಕೃತಿ, ಹಿಂದೂ ಹೆಣ್ಣು ಮಕ್ಕಳು ಲವ್ ಜಿಹಾದ್ ಆಗುತ್ತೆ, ಬೇರೆ ಧರ್ಮದವ್ರನ್ನ ಮದುವೆ ಆಗ್ತಾರೆ, ಬೇರೆ ಧರ್ಮದವ್ರನ್ನ ಪ್ರೀತಿಸ್ತಾರೆ, ಬೇರೆ ಧರ್ಮದವರು ನಮ್ಮ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ ಅನ್ನುವಂಥ ಭಾಟ್ನ ಬಿಗಿಯುವಂಥ ಆ ನಾಯಕ, ಇಡೀ ಕರಾವಳಿಯಲ್ಲಿ ವಿಷವನ್ನು ವಿಷ ಬೀಜ ಬಿತ್ತುವಂಥ ಆ ನಾಯಕ ಇವತ್ತು ಬಾಯಿಗೆ ಬೀಗ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಇಡೀ ಕರಾವಳಿ ಪುತ್ತೂರು ಭಾಗದವರಿಗೆ, ಕಲ್ಲಡ್ಕ ಭಾಗದವರಿಗೆ ಆ ನಾಯಕ ಯಾರು ಅನ್ನುವಂಥದ್ದು ಗೊತ್ತು. ಈ ಜಗನ್ನೇಶ ರಾವ್ ಕೂಡ ಬಾಯಿಗೆ ಬೀಗ ಹಾಕ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ರೀತಿಯ ಕುತಂತ್ರಗಳನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಈ 21 ವರ್ಷದ ವಿದ್ಯಾರ್ಥಿನಿ ಇದರಲ್ಲ ಪೂಜಾ, ಈಗಲೂ ಕೂಡ ಅಲ್ಲಿ ಆ ನರಕದಲ್ಲಿದ್ದಾರೆ. ಆಕೆಯನ್ನು ಮದುವೆ ಆಗಲಿಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಈಗಾಗಲೇ ಪ್ರತಿಭಾ ಕುಳಾಯಿ ಅನ್ನುವಂಥ ಒಂದು ಮಹಿಳೆ ಈ ಪೂಜಾ ಅವರ ಬೆಂಬಲಕ್ಕೆ ಇದ್ದು ಕಾನೂನು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಾಕಷ್ಟು ರೀತಿಯ ಥ್ರೆಟ್ ಬಂದಿದೆ ಅಂತ ಅವರೇ ಹೇಳ್ಕೊಳ್ತಾರೆ. ಅಲ್ಲದೆ ಬಹಳ ಪ್ರಮುಖವಾಗಿ ಯಾಕೆ ಪೂಜಾನ ಮದುವೆ ಆಗ್ತಿಲ್ಲ ಅಂತಂದರೆ, ಜಗನ್ನೇಶ ರಾವ್ ತಾನು ದೊಡ್ಡ BJPಯ ದೊಡ್ಡ ನಾಯಕನ ಮಗ, ಆಸ್ತಿವಂತ, ನಾನು ಯಾವುದೋ ಒಂದು ಅವರು ಆ ಪೂಜಾ ಅವರ ತಾಯಿ ಮನೆ ಕೆಲಸ ಮಾಡ್ತಾರಂತೆ, ತಂದೆ ಯಾವುದೋ ಕೂಲಿ ಕೆಲಸ ಮಾಡ್ತಾರಂತೆ, ಹಾಗಾಗಿ ನನ್ನ ಸ್ಟೇಟಸ್ಸಿಗೆ ಇವರು ಹೊಂದ್ಕೊಳ್ಳುವಂಥವ್ರಲ್ಲ ಅನ್ನೋಂಥದ್ದು. ಯಾಕಪ್ಪ ಕೃಷ್ಣ ಜೆ ರಾವ್ ಆ ಯುವತಿ ಜೊತೆಗೆ ಪ್ರೀತಿಯ ನಾಟಕ ಆಡುವಾಗ ನಿನಗೆ ಗೊತ್ತಿರಲಿಲ್ವಾ? ದೈಹಿಕ ಸಂಪರ್ಕ ಬೆಳೆಸುವಾಗ ಗೊತ್ತಿರಲಿಲ್ವಾ? ಆಕೆ ಪ್ರೆಗ್ನೆಂಟ್ ಆಗಿದ್ದಾಗ ಗೊತ್ತಿರಲಿಲ್ವಾ? ಶಿಸ್ತಿನ ಪಕ್ಷ, ಶಿಸ್ತನ್ನು ನಿಮ್ಮ ಮನೆಯಿಂದಲೇ ಕಲ್ತ್ಕೊಂಡು ಬರ್ತೀರಾ? ನಿಮ್ಮ ಅಪ್ಪಾಜಿ BJPಯಲ್ಲಿ ಇರ್ತಕ್ಕಂಥವ್ರು, ಸಂಘಕ್ಕೆ ಹೋಗೋವಂಥವ್ರು ಆ ಶಿಸ್ತನ್ನು ಕಲಿಸಿಲ್ವಾ? ಸಂಸ್ಕಾರವನ್ನು ಕಲಿಸಿಲ್ವಾ? ಯಾಕೆ ಹೀಗೆ? ಯಾರು ಉತ್ತರ ಕೊಡ್ತಾರೆ? ಗೊತ್ತಿಲ್ಲ. ಈಗಾಗಲೇ ಒಂದು ಆರೋಪವನ್ನು ಕೂಡ ಇದೇ ಪ್ರತಿಭಾ ಕುಳಾಯಿಯವರು ಮಾಡ್ತಿದ್ದಾರೆ. 50 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆ ಯುವತಿಗೆ ಮದುವೆ ಆಗಿ ದಿಢೀರನೆ ಮತ್ತೆ ಡೈವರ್ಸ್ ಕೂಡ ಕೊಟ್ಬಿಡುವಂಥ ಪ್ಲಾನ್ ಕೂಡ ಇತ್ತು ಕೃಷ್ಣ ಜೆ ರಾವ್ಗೆ. ನಮಗದು ಬೇಕಾಗಿಲ್ಲ, ನಾವು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಆ ಮಹಿಳೆಗೆ, ಆ ಯುವತಿಗೆ ಘನತೆಯ ಬದುಕಬೇಕು ಅನ್ನುವಂಥ ಒಂದು ಮಾತು ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಹುಟ್ಕೊಳ್ತಾ ಇರ್ತಕ್ಕಂಥದ್ದು, ಒಂದು ವೇಳೆ ಕೃಷ್ಣ ಜಿ ರಾವ್ ಅನ್ನುವಂಥ ವ್ಯಕ್ತಿಯ ಜಾಗದಲ್ಲಿ ಕೃಷ್ಣ ಜಿ ರಾವ್, ಪೂಜಾ ಇಬ್ಬರು ಕೂಡ ಲವರ್ಸು, ಪ್ರೀತಿಸಿದ್ದಾರೆ, ಹದ್ದು ಮೀರಿದ್ದಾರೆ, ಗೆರೆ ದಾಟಿದ್ದಾರೆ, ಆಗಬಾರ್ದಾಗಿದೆ, ಆಯಿತಾ? ಈ ಪರಿಸ್ಥಿತಿಯಲ್ಲಿ ಕೃಷ್ಣ ಜಿ ರಾವ್ ಅನ್ನುವಂಥ ಹೆಸರಿನ ಜಾಗದಲ್ಲಿ ಆ ಯುವತಿ ಹೆಸರು ಪೂಜಾನೇ ಇರಲಿ, ಈ ಕಡೆ ಕೃಷ್ಣ ಬದಲಾಗಿ ಮೊಹಮ್ಮದ್ ಕೈಫ್ ಅಂತಾನೋ, ಅಬ್ದುಲ್ ಅಂತಾನೋ, ಕೈಸರ್ ಅಂತಾನೋ ಇದ್ಬಿಟ್ಟಿದ್ರೆ ಕಳೆದ 2 ವರ್ಷದಿಂದ ಇವತ್ತು ಇಡೀ ಕರಾವಳಿ ಕೋಮು ದ್ವೇಷದ, ಕೋಮು ಜ್ವಾಲೆಯ ಕಾರ್ಖಾನೆಯಾಗಿ ಮಾರ್ಪಟ್ಬಿಟ್ಟಿರ್ತಿತ್ತು ಅಲ್ವಾ? ಅಲ್ಲಿರ್ತಕ್ಕಂಥ ಪುಂಖಾನುಪುಂಖ ಹಿಂದುತ್ವದ ಯಾರು ಲೀಡರ್ಸ್ಗಳಿದ್ದಾರೆ ಅವರ ಭಾಷಣಕ್ಕೇನು ಕಡಿಮೆ ಇರಲಿಲ್ಲ. ಇಡೀ ದೇಶ ಹಾಳಾಗೋಯ್ತು ಅನ್ನೋ ರೀತಿಯಲ್ಲಿ ಬೆಂಕಿಯನ್ನು ಹಚ್ಚಿಬಿಡ್ತಿದ್ರು, ಕೋಮು ದಳ್ಳುರಿಯ, ಕೋಮು ದ್ವೇಷದ ಬೆಂಕಿಯನ್ನು ಹಚ್ಚಿಬಿಡ್ತಿದ್ರು. ಆದರೆ ಆವತನ ಹೆಸರು, ಆ ಹುಡುಗನ ಹೆಸರು ಕೃಷ್ಣ ಜಿ ರಾವ್ ಅಂತ ಇದೆಯಲ್ವಾ, ಹಾಗಾಗಿ ಬಾಯಿಗೆ ಬೀಗ ಹಾಕ್ಕೊಂಡಿದ್ದಾರೆ. ಎಲ್ಲಿಗೆ ಬಂದು ನಿಂತಿದೆ? ಇವರಿಬ್ಬರ ನಡುವೆ ನಡೆದಿರೋದು ಅದೇ ಪ್ರೀತಿ, ಬಹಳ ನ್ಯಾಚುರಲ್ ಆಗಿರ್ತಕ್ಕಂಥ ಮಾನಸಿಕ ಆಕರ್ಷಣೆ, ದೈಹಿಕ ಆಕರ್ಷಣೆ ಮತ್ತು ದೈಹಿಕ ಪ್ರಕ್ರಿಯೆ. ಎಲ್ಲ ಪ್ರೇಮಿಗಳ ನಡುವೆನೂ ಕೂಡ ನಡೆಯೋದು ಅದನ್ನೇ. ಅದು ಯಾವುದು ಜಾತಿ, ಧರ್ಮ, ಮೇಲು ಕೀಳು ನೋಡಿ ಆಗುವಂಥದ್ದಲ್ಲ. ಆದಮೇಲೆ ಗೊತ್ತಾಗುತ್ತೆ ಇವನು ಈ ಜಾತಿ, ಇವನು ಈ ಧರ್ಮ, ಇವನು ಹಿಂಗೆ, ಅವನು ಹಾಗೆ ಅನ್ನೋವಂಥದ್ದು. ಅದಕ್ಕಿಂತ ಮುಂಚೆ 2 ಮನಸ್ಸುಗಳು ಬೆರೀತಾವಷ್ಟೇ ಅಲ್ವಾ? ಅದೊಂದು ಕಡೆಗಿಡೋಣ. ಯಾಕೆ ಈ ಹಿಂದುತ್ವದ ಕಲಿಗಳು ಯಾಕೆ ಇವತ್ತು ಸುಮ್ಮನಿದ್ದಾರೆ, ಹಿಂದುತ್ವದ ಹುಲಿಗಳು ಯಾಕೆ ಸುಮ್ಮನಿದ್ದಾರೆ ಅನ್ನೋಂಥ ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಆ ಪುತ್ತೂರಿನ ಪ್ರಮುಖ ನಾಯಕ ಆಗಿರ್ತಕ್ಕಂಥ ಬಹಳಷ್ಟು ಜನ ಸುನೀಲ್ ಕುಮಾರ್ ಅವರು, ಕಾರ್ಕಳದ ಶಾಸಕರು ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ? CT ರವಿರವರು ಸಾಕಷ್ಟು ಭಾಷಣಗಳನ್ನು ಮಾಡ್ತಾರಲ್ಲ, ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ? ಪುತ್ತೂರಿನ ಶರಣ್ ಪಂಪೇಲ್ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ? ಪುತ್ತೂರು ಮತ್ತು ಕರಾವಳಿಯಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ಬೆಂಕಿ ಹಚ್ಚುವಂಥ ಕಲ್ಲಡ್ಕ ಪ್ರಭಾಕರ್ ಭಟ್ರು ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ? ಈಗ ಅವರಿಗೆ ಹಿಂದುತ್ವ, ಧರ್ಮ, ಸಂಸ್ಕೃತಿ, ಅದೇ ಧರ್ಮದ
ಪ್ರಭಾಕರ್ ಭಟ್ರವ್ರೆ, ನಿಮ್ಮದೇ ಹಿಂದೂ ಧರ್ಮದ, ನಿಮ್ಮದೇ ಹಿಂದೂ ಸಮಾಜದ ಒಬ್ಬ ಹೆಣ್ಣುಮಗಳು ಅಬಲೆ, ಆ ಮಗು ಯಾರಿಗೆ ಯಾವ ಬಡ ತಂದೆ ತಾಯಿ ಹುಟ್ಟಿರೋದೋ ಏನೋ ಬದುಕು ಬೀದಿಗೆ ಬಿದ್ದಿದೆಯಲ್ಲ, ನೀವು ಸರಿ ಮಾಡಬಾರ್ದಾ? ನಿಮಗೆ ನ್ಯಾಯ, ನೀತಿ, ಧರ್ಮ, ಸಂಸ್ಕೃತಿ, ಧರ್ಮ ರಕ್ಷಣೆ, ಮಹಿಳೆಯರ ರಕ್ಷಣೆ ಅಂತ ಹೇಳುವಂಥ ನಿಮಗೆ ನೈತಿಕತೆ ಉಳಿದಿದೆಯಾ ಕಲ್ಲಡ್ಕ ಪ್ರಭಾಕರ್ ಭಟ್ರೆ? ಇದೆಲ್ಲ ಒಂದು ಕಡೆಗೆ ಇಟ್ಬಿಡೋಣ. BJPಯ ನಾಯಕ ಜಗನ್ನೀಸ್ ರಾವ್, ಕೃಷ್ಣಾಜಿ ರಾವ್ ಅವರ ಅಪ್ಪ, ಯಾಕೆ BJP ನಾಯಕರು ಬಾಯಿ ಬಿಡ್ತಾ ಇಲ್ಲ? ಯಾಕೆ CT ರವಿ ಬಾಯಿ ಬಿಡ್ತಾ ಇಲ್ಲ? ಯಾಕೆ ಸುನೀಲ್ ಕುಮಾರ್ ಬಾಯಿ ಬಿಡ್ತಾ ಇಲ್ಲ? ಅಲ್ಲಿರ್ತಕ್ಕಂಥ ಇನ್ನಿತರ ಹಲವಾರು ನಾಯಕರುಗಳು ಕೂಡ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಇದೇ ಹಂತದಲ್ಲಿ ಯಾರೋ ಕ್ರಿಶ್ಚಿಯನ್ ಹುಡುಗಾನೋ ಮುಸ್ಲಿಂ ಹುಡುಗಾನೋ ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬೆಂಕಿ ಹಚ್ಚಿಬಿಡ್ತಿದ್ರಲ್ಲ. ನಿಮಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಿಮ್ಮ ರೇಣುಕಾಚಾರ್ಯ ಅವರಿಂದ ಹಿಡಿದು, ಯಾಕಂದರೆ ನೀವೆಲ್ಲರೂ ಕೂಡ ಆ ಥರದ ಪ್ರಕರಣದಲ್ಲಿ ಸಿಲುಕಿದ್ದೀರಾ, ನಿಮಗೆ ಮೊದಲೇ ನೈತಿಕತೆ ಇಲ್ಲ ಅಲ್ವಾ? ರೇಣುಕಾಚಾರ್ಯಗೆ ಯಾವ ನೈತಿಕತೆ ಇದೆ? ಜಯಲಕ್ಷ್ಮಿ ಅವ್ರ ಜೊತೆ ಪ್ರಕರಣ ಗೊತ್ತಿದ್ದೇ ಇದೆ. ರಮೇಶ್ ಜಾರಕಿಹೊಳಿ, ಇನ್ನೊಬ್ಬ ಇದ್ದಾರೆ ಪೇಪರ್ ಸಿಂಹ ಅನ್ನೋಂಥವ್ರು, ಅವರ ವಿಡಿಯೋ ಈಗ ನೀವು ಯೂಟ್ಯೂಬಲ್ಲಿ ಹೊಡೆದ್ರು ಕೂಡ ಕಂಡ ಯುವತಿಯರ ಜೊತೆ ಲಲ್ಲ ಹೊಡಿತಾ ಇರತಕ್ಕಂಥ ವಿಡಿಯೋ, ಮಾಜಿ ಸಂಸದ ಪೇಪರ್ ಸಿಂಹ, ಕಾಗದದ ಸಿಂಹ, ಅವರ ಆಡಿಯೋ ಕೇಳಿಸ್ಕೋಬೋದು ನೀವು. ಮತ್ತೊಬ್ಬ ಇದ್ದಾರೆ ಪಂಚರ್ ಸೂರ್ಯ ಅಂತಂದು ಹೇಳಿ, ಅದು ಯಾರೋ ಹೊಟ್ಟೆಪಾಡಿಗೆ ಪಂಚರ್ ಹಾಕ್ಕೊಂಡು ಬದುಕೋರನ್ನ ಒಂದು ಶ್ರಮಿಕ ವರ್ಗವನ್ನು ಅವಮಾನಿಸುವಂಥ, ಶತಶತಮಾನಗಳಿಂದ ಸಹಸ್ರಾರು ವರ್ಷಗಳಿಂದ ಕೇವಲ ಮೂಢನಂಬಿಕೆ ಬೇರೆ ಬೇರೆ ರೀತಿಯಲ್ಲಿ ಶೋಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ವರ್ಗದ ಈ ಪಂಚರ್ ಸೂರ್ಯ ಹೇಳ್ತಾರೆ ಒಂದು ಶ್ರಮಿಕ ವರ್ಗಕ್ಕೆ ಅವಮಾನ ಮಾಡ್ತಾರೆ. ಇವತ್ತು ಪೇಪರ್ ಸೂರ್ಯ ಅವರ ವೈಯಕ್ತಿಕ ಬದುಕು ಏನಾಗಿದೆ ಗೊತ್ತಾ? ಮದುವೆಗಿಂತ ಮುಂಚೆ ಏನೇನಾಗಿತ್ತು? ಯುವತಿಯ ಪ್ರೇಮ ಪ್ರಕರಣ ಎಲ್ಲಿಗೆ ಬಂದು ನಿಂತಿತ್ತು? ಯಾಕೆ ಅವರು ಇವತ್ತು ಮತ್ತೆ ಮಾತಾಡ್ತಾ ಇಲ್ಲ? ಇವತ್ತು ಎಲ್ಲಿ ಹೋಗಿದೆ ಸಂಸ್ಕೃತಿ ರಕ್ಷಣೆ? ಬೇಕಾದ ಜನ ನಮಗೆ ಉದಾಹರಣೆಗಳು ಸಿಗ್ತವೆ. ರಮೇಶ್ ಜಾರಕಿಹೊಳಿ ಸಿಗ್ತಾರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಮುನಿರತ್ನರಂಥ ಮುತ್ತು ಸಿಗ್ತಾರೆ. ರೇಪ್ ಅಂಡ್ ಮರ್ಡರ್ ಕೇಸಿನಲ್ಲಿ ಅವರ ಮೇಲೆ ಆರೋಪ ಇರತಕ್ಕಂಥದ್ದು, ಏಡ್ಸ್ ಇಂಜೆಕ್ಷನ್ ಆರೋಪ ಇರತಕ್ಕಂಥದ್ದು. ಇವರೆಲ್ಲರಿಗೂ ಕೂಡ ಬಹಳ ಒಂದು ರೀತಿಯ ಕ್ಯಾಪ್ಟನ್ ಆಗಿ ಪ್ರಜ್ವಲ್ ರೇವಣ್ಣ ಇದ್ದಾರೆ JDS ಇಂದ. 3000 ವಿಡಿಯೋಗಳು. ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಈ ಥರದ ಪ್ರಕರಣದಲ್ಲಿ. ಮಹಿಳಾ ಶೋಷಣೆ ಅಂತ ಹೇಳ್ತಾ ಇದ್ದೀನಿ ನಾನು. ಮಹಿಳಾ ಶೋಷಣೆ ಅಂದರೆ ಮಾಜಿ 3 ಜನ ಮುಖ್ಯಮಂತ್ರಿಗಳಿದ್ದಾರೆ. ಎಲ್ಲಿಗೆ ಹೋಗ್ತಿದೆ BJP ಪಕ್ಷ ಮತ್ತು ನಿಮ್ಮ ನಾಯಕತ್ವ? ಬಾಯಲ್ಲಿ ಹೇಳೋದೊಂದು ಮಾಡೋದೊಂದ? ನಮ್ಮ ಹಿಂದೂ ಸಹೋದರಿಯ ನ್ಯಾಯಕ್ಕೆ ಇವರು ಬರ್ತಾ ಇಲ್ಲ ಅಂತಂದರೆ ಬೇರೆ ಸಮುದಾಯದ ಸಹೋದರಿಯರ ಹೆಣ್ಣು ಮಕ್ಕಳ ನ್ಯಾಯಕ್ಕೆ ಏನು ಬರ್ತಾರೆ? ನೀವಿರೋದು ಕೇವಲ ಧರ್ಮದ ನಡುವೆ, ಜಾತಿಗಳ ನಡುವೆ ಕೋಮು ವಿಷ ಬಿತ್ತೋದಕ್ಕೆ ಮತ್ತು ಕೋಮು ದ್ವೇಷ ಹರಡೋದಕ್ಕೆ ಮಾತ್ರನಾ? ಇವತ್ತು ಈ ಪೂಜಾ ಅನ್ನುವಂಥ ಹೆಣ್ಣುಮಗಳು 1 ವರ್ಷದ ಗಂಡು ಮಗುವನ್ನು ಎತ್ಕೊಂಡು ಪುತ್ತೂರಿನ ಬೀದಿಗಳಲ್ಲಿ ಅಳಿತಾ ಇದ್ದಾಳಲ್ಲ, ಆ ಸಹೋದರಿಯ ಸಹಾಯಕ್ಕೆ ಬರುವಂಥವ್ರು ಯಾರು? ಉತ್ತರ ಕೊಡಬೇಕಿದೆ. ಗೊತ್ತಿಲ್ಲ. ನ್ಯಾಯಾಲಯ, ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿಗೆ ನಾವು ಒಂದು ಸೆಲ್ಯೂಟ್ ಹೊಡಿಬೇಕು. ಅವರು ಇದನ್ನು ಖಂಡಿಸಿದ್ದಾರೆ ಮತ್ತು ಆ ಕೃಷ್ಣ ಜೆ ರಾವ್ ಅನ್ನುವಂಥವ್ರಿಗೆ ಸದ್ಯಕ್ಕೆ ದಂಡವನ್ನು ಕೂಡ ಹಾಕಿದ್ದಾರೆ. ಇನ್ನು ಅಂತಿಮ ತೀರ್ಪು ಬರೋದು ಬಾಕಿ ಇದೆ. ಅದು ಯಾವಾಗ ಬರುತ್ತೆ, ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಜಗನ್ನೀಸ್ ರಾವ್ ರವರು ಕೂಡ ದೊಡ್ಡ ಮನಸ್ಸು ಮಾಡಬೇಕು. BJP ಅನ್ನುವಂಥದ್ದು ಕೇವಲ ಇಟ್ಕೊಂಡ್ಬಿಟ್ರೆ ಸಾಧ್ಯ ಇಲ್ಲ. ನೋಡಿ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಮಹಿಳಾ ಪೀಡಕರು, ಕ್ರಿಮಿನಲ್ಗಳು, ರೇಪಿಸ್ಟ್ಗಳು ಎಲ್ಲ ಹೆಚ್ಚು ಜನ ಇರತಕ್ಕಂಥದ್ದು BJP ಪಕ್ಷದಲ್ಲಿ. ನಾನು ಹೇಳ್ತಾ ಇಲ್ಲ, ಇದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅನ್ನುವಂಥ ಒಂದಿದೆ. ಅದನ್ನು ನೀವು ಗೂಗಲ್ ಮಾಡಿದರೆ ಗೊತ್ತಾಗುತ್ತೆ. ಹೆಚ್ಚು ಜನ BJPಗರು ಇರತಕ್ಕಂಥದ್ದು ಕ್ರಿಮಿನಲ್ಗಳು. ಕಾಂಗ್ರೆಸ್ನಲ್ಲೂ ಕೂಡ ಮೊನ್ನೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೂಜಾಡೋರು, ಕೊಲೆಪಾತಕರು, ಭ್ರಷ್ಟಾಚಾರಿಗಳಿದ್ದಾರೆ. ಆದರೆ ಮಹಿಳಾ ಪೀಡಕರ ಹೆಚ್ಚು ಸಂಖ್ಯೆ ಇರತಕ್ಕಂಥದ್ದು BJPಯವರಲ್ಲಿ. ಇದು ಇನ್ನೊಂದು ಸೇರ್ಪಡೆ. ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಆ ಪೂಜಾ ಅನ್ನುವಂಥ ಹೆಣ್ಣು ಮಗಳ ಬದುಕನ್ನು ಹಸನ ಮಾಡಿ ಅವಳಿಗೆ ಒಂದು ಘನತೆಯ ಬದುಕನ್ನು ಕೊಡಿ. ಮಹಿಳಾ ಮೀಸಲಾತಿಗೆ ನೀವು ಹೋರಾಡೋದು ಬೇಕಾಗಿಲ್ಲ, ಪುಕ್ಷಟೆ ಭಾಷಣ ಮಾಡೋದು ಬೇಕಾಗಿಲ್ಲ. ನಿಮ್ಮಿಂದ ಅನ್ಯಾಯಕ್ಕೆ, ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆಯರಿಗೆ ಘನತೆಯ ಬದುಕನ್ನು ಕೊಡಿ, ಅವಳಿಗೆ ಸ್ವಾತಂತ್ರ್ಯ ಕೊಡಿ, ಸಮಾನತೆ ಕೊಡಿ, ಅವಳು ಕೂಡ ನಮ್ಮಂತೆ ಸರಿಸಮಾನಳು ಅನ್ನುವಂಥ ಮಾನ ಮರ್ಯಾದೆ ಕೊಡಿ. ಅದು ನೀವು ಮಾಡುವಂಥ ದೊಡ್ಡ ಕೆಲಸ, ದೊಡ್ಡ ಭಾಷಣ. ಮಾತು ಬಿಟ್ಟು ಕೆಲಸಕ್ಕೆ, ಸಮಾನತೆಯ ಕೆಲಸಕ್ಕೆ ಮುಂದಾಗಿ BJP ನಾಯಕರು. ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಕೃಷ್ಣ ಜೆ ರಾವ್ಗೆ ಬುದ್ಧಿ ಬರುತ್ತಾ? ಜಗನ್ನೀಸ್ ರಾವ್ರವರಿಗೆ ಬುದ್ಧಿ ಬರುತ್ತಾ? BJP ನಾಯಕರು ಅವ್ರಿಗೆ ಬುದ್ಧಿ ಕಲಿಸ್ತಾರಾ? ಹಿಂದೂ ಹುಲಿಗಳು, ಅಬ್ಬರಿಸುವಂಥ ಹಿಂದೂ ಹುಲಿಗಳು ಅವರ ಮನವನ್ನು ಸಮಾಧಾನ ಮಾಡ್ತಾರಾ? ಸಮಸ್ಯೆ ಬಗೆಹರಿಯುತ್ತಾ ಅನ್ನುವಂಥ ಒಂದು ನಿರೀಕ್ಷೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫೋಕಸ್ ಟಿವಿ.